ಸ್ನೇಹಿತರೆ, ನಮ್ಮ ಜೊತೆಗೆ ರಾಜೇಂದ್ರ ಪೈ ಅವರಿದ್ದಾರೆ ಸ್ನೇಹಿತರೆ. ಶಿವಮೊಗ್ಗದಲ್ಲಿದ್ದೀನಿ ನಾನೀಗ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಸ್ನೇಹಿತರೆ. ನೋಡಿ, ಸುತ್ತ ಮಳೆ ಜಿನುಗ್ತಾನೆ ಇದೆ. ರಾಜೇಂದ್ರ ಪೈ ಅವರು ಇಲ್ಲಿನ ಬ್ಯಾಂಕ್ನ ಭಾಳ ಒಂದು ಉನ್ನತವಾದ ಹುದ್ದೆಯಲ್ಲಿದ್ದಾರೆ. ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನ ಅಧಿಕಾರಿಯವರು. ನಾಳೆ ಒಂದು ಭಾಳ ಮಹತ್ವದ ಕಾರ್ಯಕ್ರಮ ಇದೆ. ಯಾರಿಗೆ ನೌಕರಿ ಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಪದವೀಧರರು, ಅವ್ರಿಗೆ ಒಂದು ಭಾಳ ಸಿಹಿ ಸುದ್ದಿ ಇದೆ. ಅದನ್ನೆಲ್ಲ ನಮ್ಮ ಸರ್ ಮಾತಾಡ್ತಾರೆ. ಸರ್ ಹೇಳಿ ಸರ್, ನಮಸ್ಕಾರ. ನಿಮ್ಮ ಹೆಸರು ಪರಿಚಯ ಹೇಳಿ. ಸರ್, ನನ್ನ ಹೆಸರು ರಾಜೇಂದ್ರ ಪೈ ಅಂತ ಹೇಳಿ. ನಾನು ನೀವು ಹೇಳಿದಾಗೆ ಒಂದು ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀರಿ. ಸರ್, ನಾವು ಬ್ಯಾಂಕಲ್ಲಿರುವಂಥವ್ರೆಲ್ಲರೂ ಸೇರಿ ಒಂದು ಬ್ಯಾಂಕಿಂಗ್ ಉದ್ಯೋಗಿಗಳ ಕನ್ನಡ ಕೂಟ ಅಂತ ಮಾಡ್ಕೊಂಡಿದ್ದೀವಿ. ಕಳೆದ 8 ವರ್ಷದಿಂದ ನಾವು ಬ್ಯಾಂಕಿನ ಒಳಗಡೆ ನಮ್ಮ ಕನ್ನಡದವಂಥ ಬ್ಯಾಂಕರ್ನ ಒಂದು ಕಡೆ ಸೇರಿಸುವಂಥದ್ರ ಜೊತೆಯಲ್ಲಿ ಬ್ಯಾಂಕಿನ ಹೊರಗಡೆ ಯಾರ್ಯಾರು ನಮ್ಮ ಕನ್ನಡಿಗರಿದ್ದಾರೆ, ಈಗ ನಿರುದ್ಯೋಗ ಅನ್ನುವಂಥ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಕನ್ನಡದ ಅಭ್ಯರ್ಥಿಗಳು ಬ್ಯಾಂಕಿನ ಒಳಗಡೆ ಬ್ಯಾಂಕರಾಗಿ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸರಿಸುಮಾರು ಒಂದು 7ರಿಂದ 8 ಸಾವಿರ ಹುಡುಗರಿಗೆ ನಾವು ನಮ್ಮ ರಜಾ ದಿನಗಳಲ್ಲಿ ಬ್ಯಾಂಕಿಂಗ್ ಪರೀಕ್ಷೆ ಹೇಗೆ ಪಡೆಯೋದು ಹೇಗೆ, ಬ್ಯಾಂಕಿಂಗ್ ಪರೀಕ್ಷೆ ಪಾಸಾದರೆ ಅವ್ರಿಗೆ ಏನೇನು ಸಿಗ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಅರ್ಧದಿಂದ 1 ದಿನದ ಒಂದು ಕಾರ್ಯಾಗಾರ ಸರ್. ಹೇಗೆ ಅಂತಂದರೆ, ಕೆಲವರೆಲ್ಲ ಹೇಳ್ತಾರೆ ನೀವು ಟ್ರೈನಿಂಗೇ ಕೊಡಬೇಕು, ಅದು ಮಾಡಬೇಕು ಅಂತೇಳಿ. ಸರ್, ನಮಗಿರುವಂತಹ ವೃತ್ತಿ, ನಮಗಿರುವಂಥ ಬೌಂಡ್ರಿ ಲೆಕ್ಕಾಚಾರದಲ್ಲಿ ಈಗ ಕುದುರೆನ ನೀರು ಹತ್ರ ತಗೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಸರ್. ಆ ಒಂದು ನಿಟ್ಟಿನಲ್ಲಿ ನಾಳೆ ಶಿವಮೊಗ್ಗದ 18cc ಕಾಲೇಜಿನಲ್ಲಿ, 18cc ಕಾಲೇಜ್ ಸರ್, ನ್ಯಾಷನಲ್ ಕಾಲೇಜ್ ಅಂತ ಇದೆ, ಆಚಾರ್ಯ ತುಳಸಿ ನ್ಯಾಷನಲ್ ಕಾಮರ್ಸ್ ಕಾಲೇಜ್ ಅಂತೇಳಿ, ಅಲ್ಲಿ ಬ್ಯಾಂಕಿಂಗ್ ಪರೀಕ್ಷೆ ಬರೆಯೋದು ಹೇಗೆ, ಕಟ್ಟೋದು ಹೇಗೆ, ಪಾಸ್ ಆಗುವಂಥದ್ದು ಇದ್ರ ಬಗ್ಗೆ ನಮ್ಮ ಬೆಂಗಳೂರಿಂದ ಸ್ಪರ್ಧಾಗುರು ಅನ್ನುವಂತಹ ಸಂಸ್ಥೆಯ ಸಂಸ್ಥಾಪಕ ಆಗೋದಂಥ ಮೂರ್ತಿ ಸರ್ ಬರ್ತಿದ್ದಾರೆ. ಒಂದು ಪೂರ್ತಿ ದಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿರ್ತೀವಿ. ಏನು ಅಂತಂದರೆ, ಹುಡುಗರಿಗೆ ಒಂದು ಜವಾಬ್ದಾರಿ ಇರಲಿ ಅಂತ ಹೇಳಿ ಒಂದು ಎಂಟ್ರಿ ಫೀ ಅಂತ 100 ರೂಪಾಯಿ ಅಂತ ಇದು ಮಾಡಿರ್ತೀವಿ. ಸೊ ಅವ್ರಿಗೆ ಕಟ್ಟಿದಾಗ ಒಂದು ಜವಾಬ್ದಾರಿಯಿಂದ ಬರ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಪೂರ್ತಿ ದಿನದಲ್ಲಿ ಅವರು ಹೇಗೆ ಬ್ಯಾಂಕಿಂಗ್ ಎಕ್ಸಾಮನ್ನ ಕಟ್ಟಿ ಪಾಸ್ ಆದರೆ ಏನೇನು ಸಿಗ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಇತ್ತೀಚೆಗೆ ಪಾಸಾದವ್ರನ್ನೂ ಒಬ್ರು ಕರ್ಕೊಂಬಂದು ನಾವು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಏನಪ್ಪ ಅಂತಂದರೆ, ಶಿವಮೊಗ್ಗ ಅಂತಲ್ಲ, ಶಿವಮೊಗ್ಗ ಸುತ್ತಮುತ್ತ ಇರುವಂಥ ಅಭ್ಯರ್ಥಿಗಳು ಈ ಒಂದು ಇದನ್ನು ಬಳಸ್ಕೊಂಡ್ರೆ ನಾಳೆ ಇಲ್ಲಪ್ಪ, ನಾವು ಎಲ್ಲರೂ ಬ್ಯಾಂಕಲ್ಲಿ ನಾವು ಭಾಳ ಸಿಂಪಲಾಗಿ ಹೇಳ್ತಾ ಇರ್ತೀವಿ, ಎಲ್ಲೋದ್ರೂ ಬ್ಯಾಂಕಲ್ಲಿ ಕನ್ನಡದವ್ರು ಇಲ್ಲ ಅಂಥೇಳಿ. ಸರ್, ಕನ್ನಡದವ್ರು ಬ್ಯಾಂಕಲ್ಲಿ ಇಲ್ಲ, ಹೌದು, ಬ್ಯಾಂಕ್ ಹೊರಗಡೆ ಕನ್ನಡದವ್ರು ಪರೀಕ್ಷೆ ಬರೀತಾ ಇದ್ದೀವ ಅನ್ನೋಂಥದ್ದನ್ನು ಒಂದು ಪ್ರಶ್ನೆನ ನಾವು ಹಾಕೊಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಸರ್, ನಾವೇನೋ ತುಂಬ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಲ್ಲ ಸರ್, ನಮ್ಮ ಕೈಯಿಂದ ನಾವು ಏನು ಸಾಧ್ಯ ಇದೆ ಅದನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ಪ್ರಯೋಜನವನ್ನು ನಮ್ಮ ಅಭ್ಯರ್ಥಿಗಳು ಪಡೀಲಿ ಅನ್ನುವಂಥದ್ದು ಸರ್. ಆದರೆ ಬ್ಯಾಂಕ್ ಇದು ಜಾಬ್ಗೆ ಕರೆದಿದ್ದಾರೆ ಈಗ ಸರ್. ಈಗ IBPS ಕ್ಲರಿಕಲ್ ಮತ್ತು ನಿನ್ನೆ ತಾನೇ SBI ಕ್ಲರಿಕಲ್ಲು ಕೂಡ ಕರೆದಿದೆ. ಒಟ್ಟಾರೆ ನೀವು ನೋಟಿಫಿಕೇಷನ್ಗಳನ್ನು ನೋಡಿದ್ರೆ 2000ರಿಂದ 2500 ಹುದ್ದೆಗಳು ಖಾಲಿ ಇದೆ ಸರ್. ಓಕೆ. ಏನು ಅಂತಂದರೆ, ಈ ಎರಡೂ ಪರೀಕ್ಷೆಗಳು ಕೂಡ ಸ್ಟೇಟ್ ಲೆವೆಲ್ದಾಗಿರುತ್ತೆ ಸರ್. ಬ್ಯಾಂಕ್ ಎಕ್ಸಾಮಲ್ಲಿ PO ಮತ್ತು ಕ್ಲರಿಕಲ್ ಅಂತ ನಡೀತದೆ. POಗಳು ಯಾವತ್ತಿದ್ರೂ ಕೂಡ ನ್ಯಾಷನಲ್ ಲೆವೆಲಲ್ಲಿ ನಡೆಯುತ್ತೆ. ಅಂತಂದರೆ, ನೀವು ಯಾವುದೇ ಒಂದು ಪರೀಕ್ಷೆಯನ್ನು ಬರೀಬೇಕಾದ್ರೆ ನೀವು ಡೆಲ್ಲಿಲಿರುವಂಥ ವಿದ್ಯಾರ್ಥಿಗೆ ಏನು ಕಟ್ ಆಫ್ ಇರುತ್ತೆ, ಕರ್ನಾಟಕದವನಿಗೂ ಅದೇ ಕಟ್ ಆಫ್ ಇರುತ್ತೆ, ಅದರಲ್ಲಿ POದಲ್ಲಿ ಸರ್. ಬಟ್ ಈ ಕ್ಲರಿಕಲಲ್ಲಿ ಏನು ಅಂತಂದರೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೇ ಅಂತಲೇ ಕಟ್ ಆಫ್ ಇರುತ್ತೆ. ಸೊ ನೀವು ಯಾರೋ ಡೆಲ್ಲಿಲಿರೋನು ರಾಜಸ್ಥಾನದಲ್ಲಿರೋನ ಜೊತೆ ಕಾಂಪೀಟ್ ಮಾಡೋ ಅಗತ್ಯ ಇರೋದಿಲ್ಲ. ಕರ್ನಾಟಕದಲ್ಲಿರುವಂಥ ಅಭ್ಯರ್ಥಿ ಕರ್ನಾಟಕದಲ್ಲಿರೋನ ಜೊತೆ ಕಾಂಪೀಟ್ ಮಾಡಿದ್ರು ಕೆಲಸ ತೊಗೊಬೋದು. ಪಾಯಿಂಟ್ ನಂಬರ್ 1. ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ಏನು ಅಂತಂದರೆ, ಕ್ಲರಿಕಲ್ಲಿಗೆ ಬರೀ ಪರೀಕ್ಷೆ ಪಾಸ್ ಆದರೆ ಕೆಲಸ ಸರ್, ಜಾಬೇ, ನೋ ಇಂಟರ್ವ್ಯೂ, ಯಾವುದೇ ಕಾರಣ ನೋ ವೈವಾ ಇಲ್ಲ. ಬಹಳ ಮುಖ್ಯವಾಗಿ ಸರ್, ಇನ್ನೊಂದು ವಿಷಯ, 1 ರೂಪಾಯಿ ಕೂಡ ಇದರಲ್ಲಿ ಯಾವುದೇ ಭ್ರಷ್ಟಾಚಾರ ಇರೋದಿಲ್ಲ. ನಮ್ಮ ಹುಡುಗರು ಪಾಸ್ ಆಗ್ತಿದ್ದಂಗೆ ನೇರವಾಗಿ ಅವರು ಅವ್ರ ಆಫೀಸ್ ಯಾವುದಿದೆ ಅಲ್ಲಿ ಹೋಗಿ ಕೆಲ್ಸಕ್ಕೆ ಹೋಗ್ಬೋದು, ಅವ್ರ ಕುಟುಂಬ ನೋಡ್ಕೊಬೋದು. ನಮ್ಮ ಹುಡುಗರು ಬರೀ ಯಾವುದೋ ಒಂದು ಡಿಲಿವರಿದು ಅಂತನೋ ಮತ್ತೊಂದು ಅಂತನೋ ಬಹಳ ಶಾರ್ಟ್ ಟರ್ಮ್ ಗೋಲ್ಗಳಲ್ಲಿ ಬಲಿಯಾಗ್ದೇ ಲೈಫ್ ಟೈಮು. ಯಾಕೆಂತಂದರೆ ಸರ್, ಒಬ್ಬಂಗೆ ಕೆಲಸ ಸಿಕ್ತು ಅಂದರೆ ಒಂದು ಕುಟುಂಬ ಸೇಫ್ ಆಗುತ್ತೆ. ಇವತ್ತು ನೀವು 2000 ಹುದ್ದೆಗಳಲ್ಲಿ 2000 ನಮ್ಮ ಕರ್ನಾಟಕದ ಹುಡುಗರು ಬಂದರು ಅಂತಂದರೆ, ನಮ್ಮ ವಿದ್ಯಾರ್ಥಿಗಳು ಬಂದರು ಅಂದರೆ 2000 ಕುಟುಂಬಗಳು ಸೇವ್ ಆಗುತ್ತೆ ಸರ್. ಆ ಒಂದು ನಿಟ್ಟಿನಲ್ಲಿ, ಯಾಕೆ ಅಂತಂದರೆ ನೋಡಿ ಸರ್, ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಬಿಸ್ನೆಸ್ ಮಾಡೋ ಶಕ್ತಿ ಇಲ್ಲದೆ ಇರ್ಬೋದು. ಇಲ್ಲಪ್ಪ ನಾನು ಕೆಲಸ ಮಾಡ್ಕೊಂಡೇ ಮಾಡ್ತೀನಿ, ಬನ್ನಿ ಮಾಡಿ ಒಂದು ಪರೀಕ್ಷೆ ಸರ್. ಈಗಲೂ ನಮ್ಮ ಎದುರುಗಡೆ ನಾವು ಬ್ಯಾಂಕಿಂಗ್ ಉದ್ಯೋಗಗಳು ಕನ್ನಡ ಕೂಟದಿಂದ ಮಾಡಿರುವಂಥರಲ್ಲಿ ಮೋರ್ ದೆನ್ 20 ಜನ ಹುಡುಗರಿಗೆ ನಾವು ಕೆಲಸ ಮಾಡಿದ್ದೀವಿ. ಸಿಕ್ಕಿದೆ, ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದಿಬ್ಬರು ನಾಳೆ ಕಾರ್ಯಕ್ರಮದಲ್ಲೂ ಬರ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಬನ್ನಿ ಬಳಸ್ಕೊಳ್ಳಿ. ನಾಳೆ ಎಲ್ಲೋ ನಿಂತ್ಕೊಂಡ್ಬಿಟ್ಟು ನಮ್ಮ ಬ್ಯಾಂಕ್ ಯಾವುದೋ ಬ್ಯಾಂಕಲ್ಲಿ ಕನ್ನಡದವ್ರು ಇಲ್ಲ ಕಣ್ರಿ ಅಂತ ಜಗಳ ಮಾಡೋದಕ್ಕಿಂತ ಕನ್ನಡದವ್ರು ಬರೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋಣ ಅಂತ ಸರ್. ಹಾಗಾಗಿ ಇದೊಂದು ಗೂಗಲ್ ಫಾರ್ಮು ಇರುತ್ತೆ ಸರ್, ಅದನ್ನು ಫಿಲ್ ಮಾಡಿಕೊಂಡು ನಾಳೆ ಅವ್ರು ಬಂದರು ಅಂತಂದರೆ ಒಂದು ದಿನದ ಪೂರ್ತಿ ಅವರಿಗೆ ಮುಂದಿನ ಜೀವನಕ್ಕೆ ಏನು ಬೇಕೋ ಅದರೊಂದು ಸಹಾಯ ಆಗ್ತದೆ. ಈಗ ಕಾಲ್ ಮಾಡಿದಾರಲ್ಲ, ಎಷ್ಟು ಸಂಬಳ ಜಾಬ್ಗಳಿಗೆ?
ಸರ್ ಈಗ ನೋಡಿ ಕ್ಲರಿಕಲ್ ಅವರು ಬರೀ ಜಾಯಿನ್ ಆಗ್ತಾ ಇದ್ದ ಹಾಗೇನೆ ಅವರಿಗೆ 35,000 ರೂಪಾಯಿಗಿಂತನೂ ಹೆಚ್ಚು ಸಂಬಳ. ಯಾಕೆ ಅಂತಂದರೆ ಓಪನಿಂಗು. ಯಾಕೆ ಅಂತಂದರೆ ಬ್ಯಾಂಕಲ್ಲಿ ಏನು ಅಂತಂದರೆ ಸರ್ ಅವ್ರಿಗೆ ಬೇಸಿಕ್ಕು DA ಅದೆಲ್ಲ ಬಿಟ್ಟು ಅವರು ಮುಂದೆ ಯಾವ ರೀತಿ ಅಂತಂದರೆ ಅವ್ರು ಓದ್ತಾರೆ, ಪೇಪರ್ ಅಂದರೆ ಪೇಪರಿಗೆ ಕೊಡ್ತಾರೆ, ಅವ್ರು ಗಾಡಿ ಓಡಿಸ್ತಾರೆ ಅಂದರೆ ಪೆಟ್ರೋಲಿಗೆ ಕೊಡ್ತಾರೆ, ಇಲ್ಲಪ್ಪ ನಮ್ಮ ಮನೇಲೇನೋ ಕ್ಲೀನ್ ಮಾಡಬೇಕು ಮತ್ತು ಕ್ಲೀನಿಂಗ್ ಎಕ್ಸ್ಪೆನ್ಸಸ್ಸು ಕೂಡ ಬ್ಯಾಂಕ್ ಕೊಡುತ್ತೆ ಸರ್. ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಹೌದು, ಲೈಕ್ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಸರ್ ಇನ್ಕ್ಲೂಡಿಂಗ್ SBI ಕೂಡ ಕರೆದಿದೆ. ಸೂಪರ್. ಹಾಗಾಗಿ ಏನಪ್ಪ ಅಂತಂದರೆ ನನ್ನೊಂದು ಕಳಕಳಿಯ ಮನವಿ, ಯಾರ್ದು ಬೇಡ ಏನೂ ಬೇಡ, ನಮ್ಮ ಹುಡುಗರು ಬರಲಿ, ದಯವಿಟ್ಟು ಪೋಷಕರು ನಿಮ್ಮ ಮಕ್ಳನ್ನ ಕಳಿಸ್ರಿ, ಎಲ್ಲೋ ಒಂದು ಇದನ್ನು ಕಳ್ಸೋಕ್ಕಿಂತ ಒಂದಿನ ಕಳಿಸಿ. ಹಂಗನ್ಬಿಟ್ಟು ಈಗ ನಾಳೆ ನೀವೇನಾದರೂ ಕೋಚಿಂಗ್ ಮಾಡ್ತೀರಾ ಮತ್ತೆ ನಾವು ಮಾಡಲ್ಲ ಸರ್. ಬೇಕಾದ್ರೆ ಎಲ್ಲ ಆಗುತ್ತೆ ಅಂತ ನಾವು ಬೇಕಾದ್ರೆ ಹೇಳೋ ಅಂಥ ಪ್ರಯತ್ನ ಮಾಡ್ತೀವಿ. ಮುಂದಿನ ದಾರಿ ನೀವು ನೋಡ್ಬೋದು. ಹಾಗೆ ನಾನು ಮೊದಲೇ ಹೇಳ್ದಂಗೆ ಕುದುರೆಯನ್ನು ನೀರಿನ ಬಳಿ ಕರ್ಕೊಂಡು ಹೋಗುವಂಥದ್ದು ಪ್ರಯತ್ನ ಇವ್ರು ಮಾಡ್ತಿದ್ದಾರೆ. ಅದಾದ ಮೇಲೆ ಕುದುರೆಗೆ ಬಿಟ್ಟಿದ್ದು ಅಂತ. ಬಹಳ ಮುಖ್ಯವಾಗಿ ಸುಮಾರು 2,000 ಬ್ಯಾಂಕ್ ಹುದ್ದೆಗಳಿಗೆ ಕರೆ ಮಾಡಿದ್ದಾರೆ ಈಗಾಗಲೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು, SBI ಸೇರಿಸಿ. ಈಗ ಇವರೊಂದು ಗೂಗಲ್ ಫಾರಮ್ನ ಇದು ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ಆದರೆ ಬರೀ ಶಿವಮೊಗ್ಗದಲ್ಲೇ ಒಂದು 5-6 ಸಾವಿರ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. ಅದಕ್ಕೆ ಬೇಕಾಗಿರೋದು ಒಂದು ಬೇಸಿಕ್ ಡಿಗ್ರಿ ಅಷ್ಟೇ. BA, BCom, BSc, BE, ಎನಿ ಡಿಗ್ರಿ, ಗೊತ್ತಾಗ್ತಿದೆಯಾ? BCom ಕಾಮರ್ಸ್ ಆಗಬೇಕು ಅಂತ ಇಲ್ಲ. ಆದರೆ ಅಷ್ಟು ಜನ ಪದವೀಧರರ ಶಿವಮೊಗ್ಗದಲ್ಲಿ ಎಷ್ಟು ಜನ ಅಪ್ಲೈ ಮಾಡೋರು ಗೊತ್ತಾ? ಗೂಗಲ್ ಫಾರ್ಮ್ನಲ್ಲಿ ಬರೀ 140 ಜನ, 5-6 ಸಾವಿರ ಇರುವಂಥ ಡಿಗ್ರಿ ಹೋಲ್ಡರ್ಸಲ್ಲಿ. ಹಾಗಾಗಿ ನಾವು ಮೊದಲು ನಮ್ಮ ಬ್ಯಾಂಕ್ಗಳಲ್ಲಿ, ಕರ್ನಾಟಕದ ಬ್ಯಾಂಕ್ಗಳಲ್ಲಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಕನ್ನಡದವ್ರಿಲ್ಲ ಅಂತ ಹೇಳಕ್ಕೆ ಮೊದಲು ಕನ್ನಡದವ್ರಲ್ಲಿ ಹೋಗಿ ಜಾಬ್ ತೊಗೊಂಡಿದ್ದೀವಾ ಅದನ್ನು ನೋಡ್ಕೊಳ್ಳಿ. ಫಸ್ಟು ಹೋಗಿ ಆ ಜಾಬ್ ಗಿಟ್ಸಿ, ನೀವು ಬಂದು ಕುತ್ಕೊಳ್ಳಿ ಆ ಸೀಟಲ್ಲಿ, ಆಮೇಲೆ ಕನ್ನಡದಲ್ಲಿ ಸರ್ವಿಸ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ಫಸ್ಟು ಗೂಗಲ್ ಫಾರ್ಮ್ ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಪಟ್ಟಂತ ಹೋಗಿ ಆ ಫಾರ್ಮ್ ಫಿಲಪ್ ಮಾಡಿ ಹಾಕಿ. ಬರೀ ಶಿವಮೊಗ್ಗದವ್ರು ಬರ್ಬೇಕಾ? ಯಾವ ತಾಲೂಕಿನವ್ರು, ಯಾವ ಜಿಲ್ಲೆಯವ್ರು ಬೇಕಾದ್ರೆ ಬರ್ಬೋದಾ ಸರ್? ಯಾವುದೇ ಇದೇನಿಲ್ಲ ಸರ್, ನಮಗೆ ಕರ್ನಾಟಕದವ್ರು ಯಾರು ಬೇಕಾದ್ರೆ ಬರ್ಬೋದು. ಏನಪ್ಪ ಅಂತಂದರೆ ಈಗ ಮಳೆಗಾಲ, ಕನಿಷ್ಠ ಪಕ್ಷ ಶಿವಮೊಗ್ಗದವರಾದ್ರೂ ಬರಲ್ಲಪ್ಪ ಹುಡುಗರು ಅನ್ನೋಂಥದ್ದು ನಮ್ಮೊಂದು. ಕರ್ನಾಟಕದವರೆಲ್ಲ ಬನ್ರಪ್ಪ, ಶಿವಮೊಗ್ಗಕ್ಕೆ ಬನ್ನಿ, ಇವತ್ತು ರಾತ್ರಿ ಹೊರಟು ಬಂದ್ಬಿಟ್ಟು ಈ ಒಂದು ಕಾರ್ಯಾಗಾರ ಅಟೆಂಡ್ ಮಾಡಿ. ನಿಮ್ಗೊಂದು ದಾರಿ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಏನಾದ್ರು ಬೇರೆ ದಾರಿ ಹಿಡ್ಕೊಂಡು ಹೋಗ್ತೀರಾ ಅಂತ ನಾನು ಕೇಳ್ಕೊತೀನಿ. ಅಲ್ಲ ಸರ್, ಏನು ಅಂತಂದರೆ ಇದು ಮತ್ತೆ ಬೇರೆ ಥರ ಮಾಹಿತಿ ಹೋಗಬಾರ್ದು. ಯಾಕೆಂದರೆ ಅಲ್ಲಿ ಇರೋಕ್ಕೆ 300-400 ಜನ ವಿದ್ಯಾರ್ಥಿಗಳಿಗಿರುತ್ತೆ. ನೀವು ಫಸ್ಟು ಗೂಗಲ್ ಫಾರಮ್ ಫಿಲ್ ಮಾಡಿ. 300-400ರಿಂದ ನಮ್ಗೇನು ದಾಟ್ ಹೋಗ್ತಲೇ ನಾವು ಗೂಗಲ್ ಫಾರ್ಮ್ ಆಫ್ ಮಾಡ್ತೀವಿ. ಯಾಕೆ ಅಂತಂದರೆ ಈಗ ನಮ್ಮ ಪರಮ್ ಸರ್ ಹೇಳಿದ್ರು ಅಂತೇಳಿ ನೀವು ಬಂದ್ರಿ ಅಂತ ಹೇಳೋದು ನಮ್ಮಿಂದ ತಪ್ಪಾದಂಗೆ ಆಗಬಾರ್ದು. ನೀವು ಫಸ್ಟು ಗೂಗಲ್ ಫಾರಮ್ ಫಿಲ್ ಮಾಡ್ಕೊಳ್ಳಿ. ಸೊ ಅವಾಗ ನಾವು ಎಷ್ಟು ಜನ ಬರ್ತಾ ಇದ್ದಾರೆ ಅಷ್ಟು ಜನಕ್ಕೆ ನಾವು ವ್ಯವಸ್ಥೆ ಮಾಡೋಕ್ಕೆ ನಾವು ಸಿದ್ಧರಾಗ್ತೀವಿ. ಸಿಕ್ಕಾಪಟ್ಟೆ ನಂಬರ್ಗಳು ಬಂತು ಅಂತಲೇ ಮತ್ತೆ ಅಲ್ಲಿಂದ ಸಮಸ್ಯೆ ಆಗಿ ಇಲ್ಲ ನಮ್ಮ ಕಲಾ ಮಾಧ್ಯಮದಲ್ಲಿ ರಾಂಗ್ ಇನ್ಫಾರ್ಮೇಷನ್ ಬಂತು ಅಂತ ಆಗಬಾರ್ದು. ಹಾಗಾಗಿ ನೀವು ಫಸ್ಟು ಗೂಗಲ್ ಫಾರಮ್ ಫಿಲ್ ಮಾಡಿ. ಎಲ್ಲಿ ತನಕ ಇದೆ ಅಲ್ಲಿ ತನಕ ನಾವು ಗೂಗಲ್ ಫಾರ್ಮ್ ಓಪನ್ ಇಟ್ಟಿರ್ತೀವಿ. ಎಲ್ಲಿ ತನಕ ನಂಬರ್ ಫಿಲ್ ಆಗತ್ತೆ ಕಟ್ ಆಗುತ್ತಲ್ಲ ಸರ್, ನಾವು ಗೂಗಲ್ ಫಾರ್ಮನ್ನು ಡಿಆಕ್ಟಿವೇಟ್ ಮಾಡ್ತೀವಿ. ಅಂದರೆ ಗೂಗಲ್ ಫಾರ್ಮ್ ನಿಮಗೆ ಫಿಲಪ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದೆ ಅಂದರೆ ಅದಿನ್ನೂ ಓಪನ್ ಇದೆ ಅಂತ. ಗೂಗಲ್ ಫಾರ್ಮ್ ಇಲ್ಲ ನೀವು ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅವ್ರಿಗೆ ಬೇಕಾಗಿರೋ 300-350 ಜನ ಎಂಟ್ರಿ ಮುಗಿದಿದೆ ಅಂತ. ಸೊ ಬೇಗ ಮಾಡ್ಕೊಳ್ಳಿ, ಓಕೆನಾ? ಸೊ ಆಲ್ ದ ಬೆಸ್ಟ್. ಕನ್ನಡಿಗರು ಮೊದಲು ಉದ್ಯೋಗ ತಗೊಳ್ಳಿ. ಧನ್ಯವಾದ. ಶುಭವಾಗಲಿ ಸರ್. ಥ್ಯಾಂಕ್ ಯು.